ನಾವು ನಿನ್ನೆ ದಿನ ಧಾರವಾಡದ ಒಂದು ಸಂಗತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ಬೋದು. ಸುಮಾರು ಸಹಸ್ರಾರು ಜನ ವಿದ್ಯಾರ್ಥಿಗಳು ಒಮ್ಮೆಂದೊಮ್ಮೆ ಬೀದಿಗೆ ಬಂದಿದ್ದಾರೆ. ಯಾಕೀಗಾಗಿದೆ? ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ನೌಕರಿ ಅಂತ ಅನ್ನೋದು ಗಗನ ಕುಸುಮ ಆಗ್ಯಾವ. ನಮ್ಮ ಮಕ್ಕಳು ಡಿಗ್ರಿ ಓದ್ಯಾರ, ಆಮೇಲೆ ಅದರ ಮುಂದಿನ ಉನ್ನತ ವಿಶ್ವವಿದ್ಯಾಲಯದ ವ್ಯಾಸಂಗವನ್ನು ಕೂಡ ಮಾಡಿದ್ದಾರೆ. ಯೋಗ್ಯತೆ, ಎಲ್ಲ ರೀತಿಯ ಯೋಗ್ಯತೆಯನ್ನ ನಮ್ಮ ಮಕ್ಕಳು ಗಳಿಸಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ. ಏನ್ ಕಾರಣ ಇದೆ? ಸ್ವಲ್ಪ ನಾವು ರಾಜಕೀಯ ಆದ್ರೂ ಕೂಡ ಕೆಲವು ಮಾತುಗಳನ್ನು ಆಡ್ಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು. ರಾಜಕಾರಣಿಗಳನ್ನ ನೋಡ್ರಿ, 5 ವರ್ಷದಾಗ ಅವರು ಚುನಾವಣೆ ನಿಲ್ಲೋದಕ್ಕಿಂತ ಮುಂಚೆ ಘೋಷಣೆ ಮಾಡ್ತಾರೆ ನಮ್ಮ ಆಸ್ತಿ ಎಷ್ಟಿತ್ತಂತ. ಅದ್ರ ಡಬಲ್ ಆದ್ರೂ ಸಹಿಸಬಹುದಪ್ಪ. 10 ಕೋಟಿ ಅಂತ ಇಟ್ಟಗಾರಿ, 20 ಕೋಟಿ ಆದ್ರೂ ಸಹಿಸಬಹುದು. ಆದ್ರೆ ಅದು 10,000 ಪಟ್ಟು ಹೆಚ್ಚಿಗೆ ಗೊತ್ತಲ್ಲ. ರಾಜಕೀಯ ಅಂತ ಅನ್ನೋದು ಹಣ ಗಳಿಸಲಿಕ್ಕಿರುವಂತ ಒಂದು ಹುದ್ದೆನ ಅಥವಾ ಸಮಾಜ ಸೇವೆಕ್ಕಿರುವಂತ ಒಂದು ಹುದ್ದೆನ ನಾವು ಗಮನಿಸ್ಬೇಕಾಗ್ತದೆ, ನಾವು ಕೇಳಬೇಕಾಗ್ತದೆ. ನಾವು ಕೇಳಂದ್ರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾವ. ಈಗ ನಮ್ಮ ಮಕ್ಕಳು ನೋಡ್ರಿ, ತಂದೆ ತಾಯಿಗಳೇನೋ ಆಸ್ತಿ ಗಳಿಸಿರ್ತಾರ ಅಥವಾ ಉಳಿಸಿಟ್ಟಿರ್ತಾರ ಮಕ್ಕಳ ಸಲುವಾಗಿ ಅಂತ. ಆ ಮಕ್ಕಳಿಗೆ ಕರೆನ್ಸಿ ಹಾಕ್ತಾರ, ಮೊಬೈಲ್ ಕೊಡಿಸಿರ್ತಾರ. ಆ ಮಕ್ಕಳು ಸದಾ ರೀಲ್ ಒಳಗಡೆ ರಿಯಲ್ ಲೈಫ್ ಮರ್ತು ಹೋಗ್ತಾರ. ತಂದೆ ತಾಯಿಗಳ ಬಗ್ಗೆ ಜಿಗುಪ್ಸೆ ಹುಟ್ಟಾಗ ಶುರುವಾಗ್ತದೆ ಮಕ್ಕಳಿಗೆ. ಅವರೆಲ್ಲ ಆತಂಕದಲ್ಲಿರ್ತಾರ. ಈ ಆತಂಕದ ಭುಗಿಲದ್ದ ಕ್ಷಣನೇ ನಿನ್ನೆ ಘಟನೆ. ಬಹುಶಃ ಕೇವಲ ಧಾರವಾಡ ನಮಗೆ ನೋಡ್ಲಿಕ್ಕೆ ಮಾತ್ರ ಧಾರವಾಡ ಕಂಡಿದೆ. ಬಹುಶಃ ಎಲ್ಲಾ ಹುಡುಗರು ಸಿಟ್ಟಾದ್ರಂದ್ರ ಎಲ್ಲಾ ಊರುಗಳಲ್ಲೂ ಕೂಡ ಇನ್ನು ಮಕ್ಕಳು ನಿರುದ್ಯೋಗಿಗಳು ದಂಗೆ ಹೇಳ್ತಾರ. ನೀವು ಇದ್ರದ್ದು ನೆರೆ ಪಾಕಿಸ್ತಾನ, ನೇಪಾಳದ ಗಮನಿಸಿರಬಹುದು. ನೇಪಾಳದಲ್ಲಿ ಹೀಗೆ ಅತಂತ್ರ ಸ್ಥಿತಿ ಉಂಟಾಯ್ತು. ವಿದ್ಯಾರ್ಥಿಗಳು ರೊಚ್ಚಿಗೆದ್ರು. ಅಲ್ಲಿ MLA ಗಳ ಮನೆ ಉಳಿಲಿಲ್ಲ, MP ಗಳ ಮನೆ ಉಳಿಲಿಲ್ಲ, ಮಂತ್ರಿಗಳ ಮನೆ ಉಳಿಲಿಲ್ಲ, ಕೊನೆಗೆ ಆ ದೇಶದ ಪ್ರಧಾನಿಯ ಮನೆ ಕೂಡ ಉಳಿಲಿಲ್ಲ. ಎಲ್ಲವನ್ನು ಚಿಂದಿ ಚಿತ್ರವನ್ನು ಮಾಡಿದ್ರು. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ. ಈ ನಿರುದ್ಯೋಗ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ನಾವೇನ್ ಮಾಡಿವಿ? ಸಣ್ಣ ಅಲ್ಪಗಳಿಗೆ ನಾವೆಲ್ಲ ಬಹಳ ಮೋಸ ಹೋಗ್ತೀವಿ. ಯಾರೋ ತಾಳಿ ಬಗ್ಗೆ ಕೊಡ್ತಾರ. ಹೆಗಡೆ ಅವ್ರ ಸರ್ಕಾರ ಇದ್ದಾಗ ತಾಳಿ ಬಗ್ಗೆ ಕೊಡಿತ್ತು ಅಲ್ರಿ. ಹೆಂಡತಿ ತಾಳಿ ಕಟ್ಟಾಗ ಯೋಗ್ಯತೆ ಇಲ್ಲದವನು ಹೆಂಡತಿ ಜೊತೆ ಸುಖ ಸಂಸಾರವನ್ನು ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನಾವು ಈ ಭಾಗ್ಯಗಳ ಬೇಕಾಗಿಲ್ಲ. ಈ ಸಿದ್ದರಾಮಯ್ಯನವ್ರು ಕೂಡ ಒಂದು ಭಾಗ್ಯ ಕೊಟ್ರ. ಈಗ ಮಹಿಳೆಯರು ಬಸ್ಸಿನಾಗ ಸುತ್ತಾಡಬಹುದು ಅಂತ ಕೊಟ್ರೆ ನಾವೆಲ್ಲ ಎಲ್ಲಿಗೆ ಹೋಗಿವಿ? ಯಾವ್ದಾನ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗಿವ. ನಾವು ಕೂಸಕ್ ಹೋಗ್ಬೇಕಾದ್ರೆ ಬಸ್ಸೇ, ತೀರ್ಥಯಾತ್ರೆಗೂ ಬಸ್ಸೇ, ಸತ್ರಂದ್ರೂ ಬಸ್ಸೇ. ಅವಾಗಾದ್ರೆ ಇಲ್ಲವ ನಾ ದೂರ ನಾಯಕ್ ಹೋಗ್ತಂತಿದ್ವಿ. ಈಗಿಲ್ಲ, ಪುಕ್ಕಟ್ಟೆ ಅದಲ್ಲ, ಐಡೆಂಟಿ ಕಾರ್ಡ್ ತೋರಿಸೋದು ಹೋಗ್ಬಿಡೋದು. ಆಮೇಲೆ 2,200-2,200 ರೂಪಾಯಿ ಮೀಟರ್ ಕರೆಂಟ್ಗೆ ಇಲ್ಲ, ಕರೆಂಟ್ ಕೋತ. ಇವೆಲ್ಲಗಳ ನಾವು ಖುಷಿಯಾಗಿವಿ. ನಾವು ಇಷ್ಟು ಖುಷಿ ಆಗ್ಬಾರ್ದು. ಇವುಗಳ ಬದಲು ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೆ ಅಥವಾ ನಮ್ಮ ಮೈದುನನಿಗೆ ಅಥವಾ ಮಗದೊಬ್ಬ ಹುಡುಗನಿಗೆ ನೌಕರಿ ಕೊಟ್ಬಿಡೋಣ ಸಾಕು. ಅವನ ಹೆಂಡತಿ ಸೀರೆ ಅವನೇ ತರ್ತಾನ, ಅವನ ಕರೆಂಟ್ ಬಿಲ್ ಅವನೇ ಕಟ್ತಾನ, ಅವನ ಭಾಗ್ಯ ಜೊತೆ ಅವನೇ ನೋಡಿಕಂತಾನ. ಇದು ಸತ್ಯ ಅದ. ನಾವು ವಾಸ್ತವನ್ನ ಕೇಳುವಲ್ಲಿ ನಾವು ಬರೀ ಸ್ವಲ್ಪಕ್ಕ ಆಸೆ ಪಡಕತ್ತೀವಿ. ಸ್ವಲ್ಪಕ್ಕ ಆಸೆ ಪಟ್ಟು ನಾವೆಲ್ಲರೂ ನಮ್ಮ ಸಂಸಾರಕ್ಕೆ ಗಮನ ಕೊಡದೆ ರಾಜಕಾರಣಿ ಜೊತೆ ನಾವು ಶಾಮೀಲಾಗಿದ್ದೇವೆ. ನಾವು ಓಟನ್ನ ದುಡ್ಡಿಗೆ ಮಾರಿಕೊಳ್ಳಕತ್ತೀವಿ. ರಾಜಕಾರಣಿಗಳಿಗೆ ಗೊತ್ತಾಗ್ಯದ ಇವ್ರು ಎಷ್ಟರ ಮಂದಿಯಪ್ಪ, 1,000-2,000 ರೂಪಾಯಿ. ಎಲ್ಲರೂ 2,000ಕ್ಕೆ ಬಾಗ್ತಾರ, ನಾವು ಹೇಳೋದಿಲ್ಲ. ಆದ್ರೆ ಕೆಲವರು 500 ರೂಪಾಯಿ 1,000 ರೂಪಾಯಿಗೆ ತಮ್ಮ ಮಾರಾಟ ಮಾಡಕತ್ತಾರ. ಯಾಕಂದ್ರೆ ದಿನ ದುಡಿದ್ರೆ 500 ಸಿಗೋದಿಲ್ಲ. ಒಂದು ದಿನ ನಮ್ಮ ಮನೆಗ 500 ರೂಪಾಯಿ ಹಿಡಿದ್ರೆ ಒಂದು 10,000 ಆತವ. 5 ಮಂದಿ ಇದ್ದು ಅಂದ್ರ ಸಾಕು. ಒಂದ್ ದಿನಕ್ಕೆ ಇಷ್ಟೊಂದು ಉತ್ಪಾದನೆ ಆಗ್ತಂತ ಅನ್ನೋ ಕಾರಣಕ್ಕಾಗಿ ಓಟಿಗೆ ಮತಗಳನ್ನ ಮಾರಿಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಇದರಿಂದ ದುರ್ಧರವಾದಂತ ಪ್ರಸಂಗ ಸಮಾಜದಲ್ಲಿ ನಿರ್ಮಾಣ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಇದರಿಂದ ಹೊರಗಡೆ ಬರಲೇಬೇಕಾಗಿದೆ. ಒಂದ್ ಕಡೆ ಒಬ್ಬ ಶರಣರು ಬರೀತಾರೆ, ಅಲ್ಲಮ ಪ್ರಭುಗಳು ಮಹಾಜ್ಞಾನಿಗಳವರು. ಅವರನ್ನ ಜಂಗಮ ಪುಂಗವ ಅಂತ ಕರೀತಿದ್ರು. ಜಂಗಮ ಪುಂಗವ ಅಂದ್ರೆ ಜಂಗಮ ಶ್ರೇಷ್ಠ ಅಂತ. ದೊಡ್ಡ ಅನುಭಾವಿಗಳು ಕೂಡ ಅವರು. ಬಹುಶಃ ಅಂತ ಅನುಭಾವಿ ಈಗ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಂತ ಅನುಭವಿಗಳಂದ್ರ, ಸೊಲ್ಲಾಪುರದ ಸಿದ್ದರಾಮೇಶ್ವರ ಗುಡಿ ನಿಮ್ಗೆ ಗೊತ್ತಲ್ಲ. ಸೊಲ್ಲಾಪುರ ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುಗಳು ಭೇಟಿ ಆಗಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಗುಡಿಗಳು ಕಟ್ಟಿದ್ರು, ಕೆರೆ ಕಟ್ಟಿದ್ರು, ಅರವಂಟಿಗಳು ಇಟ್ಟಿದ್ರು,
ದಾಸೋಹವನ್ನು ಮಾಡ್ತಿದ್ರು. ಆದ್ರೆ ಇವ್ರು ಬಂದ್ರು, ಯಾರೋ ಅಲ್ಲಮ ಪ್ರಭುಗಳಂದ್ರು, ಸಿದ್ದರಾಮ, ಒಡ್ಡ ಸಿದ್ದರಾಮ, ಏನ್ ಕಡ್ಡಿ ನೀನು? ಕಲ್ಲ ಮೇಲೆ ಕಲ್ಲ ಕಡಿದರೆ ದೇವರ ಹೊತ್ತು ಹೋದರು, ಲಿಂಗ ಪ್ರತಿಷ್ಠೆ ಮಾಡಿದಂಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಅಂತ ಹೇಳಿದ್ರು. ಅದಕ್ಕೆ ಭಯಂಕರ ಸಿಟ್ಟು ಬಂದು ಸಿದ್ದರಾಮೇಶ್ವರಿಗೆ. ಆತಗೆ ಹಣೆಗಣ್ಣಿತ್ತು ಅಂತ ಹೇಳ್ತಾರೆ. ಹಣೆಗಣ್ಣ ಮೀನ್ಸ್ ಅಷ್ಟು ಸಿಟ್ಟಿನ ಮನುಷ್ಯ ಇದ್ದ ಆತ ನಡುವಿನ ಹಣೆಗಣ್ಣ ತೆರೆದ್ರ ಅಲ್ಲಮ ಪ್ರಭುಗಳು ಸುಡ್ಲಿಲ್ಲ. ಅಲ್ಲಮ ಪ್ರಭುಗಳ ಅಂಗಾಲಿನ ಹೆಬ್ಬೆನಲ್ಲಿ ಹೋಗಿ ಕೂತ್ಕೊಂಡು ಆ ಕಿರಣಗಳು. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ವಚನಗಳು ಬರೀತಾರೆ ಅವರು. ಏನ ಕಂಡಡೇನಯ್ಯ, ನೋಡ್ರಿ ಎಷ್ಟು ಸರಳದ. ನಾವು ಬಹಳ ಹಾರ್ಡ್ ಅಂತ ತಿಳ್ಕೊಂತ ವಚನಗಳನ್ನ, ತುಂಬಾ ಸರಳವಾಗಿರ್ತಕ್ಕಂಥ ವಚನಗಳು. ಏನ ಕಂಡಡೇನಯ್ಯ, ತನ್ನತ ಕಾಣದಾತ ಕುರುಡ. ನೋಡ್ರಿ, ಏನ್ ಬೇಕಾದ್ರೆ ಇಡೀ ಜಗತ್ತನ್ನ ನೋಡ್ತಕ್ಕಂಥ ಶಕ್ತಿ ನಮ್ಮೊಳಗೆ ಇರ್ಬೋದು, ಆದ್ರೆ ನನ್ನೊಳಗೆ ನಾನು ಇಣಿಕಿ ನೋಡ್ಲಿಲ್ಲ ಅಂದ್ರೆ ನಾನು ಯಾರು ಅಂತ ನನಗೆ ಅರ್ಥ ಆಗದೆ ಹೋದ್ರೆ, ಏನ ಕಂಡಡೇನಯ್ಯ ತನ್ನತ ಕಾಣದಾತ ಕುರುಡ. ಕುರುಡ ಅಂದ್ರೆ ಕಣ್ಣಿಲ್ಲದವಲ್ಲ. ನನ್ನೊಳಗೆ ನಾನು ಇಣಿಕಿ ನೋಡೋದಿಲ್ಲಲ್ಲ ಅವ ಕುರುಡ. ನನ್ನೊಳಗೆ ನಾವು ಇಣಿಕೆ ನೋಡ್ಬೇಕು. ನಮ್ಗೆ ಗೊತ್ತಿಲ್ಲ ಎಣಿಕೆ ಯಾಕೆ ನೋಡ್ಬೇಕು, ಎಣಿಕೆ ಅಂತ ನಾವು ಅಂತೀವಿ. ಪ್ರತಿಯೊಂದು ಮಾತು, ಘಟನೆ, ಸಂಗತಿಗಳು ಸಹಿತ ಆತ್ಮಾವಲೋಕನ ಅಂತ ಅನ್ನೋದು ಇರ್ತದೆ ಒಳಗಡೆ. ನಮ್ಗ ಆಂತರ್ಯ ಅನ್ನೋದು ಇರ್ತದೆ ನಮ್ಗ. ನಾವ್ ಏನೇ ಮಾತಾಡ್ಲಿ, ಏನೇ ಕ್ರಿಯೆ ಮಾಡ್ಲಿ, ಮತ್ತೊಂದು ಮಗಳೊಂದು ಏನೇ ಮಾತಾಡಿದ್ರು ಕೂಡ ನಮ್ಮ ಒಳಗೆ ನಮ್ಗೆ ತಿಳಿತಿರ್ತೋ, ಇದು ತಪ್ಪದೋ ತಮ್ಮ, ಇದು ಸುಳ್ಳು ಹೇಳಕತ್ತೋ ತಮ್ಮ, ಇದು ಮಾಡಬಾರ್ದೋ ತಮ್ಮ ಅಂತ ಹೇಳ್ತೋ. ಅದಕ್ಕೆ ಹೇಳಿದ ಅಲ್ಲಮ ಪ್ರಭುಗಳು, ಏನ ಕಂಡಡೇನಯ್ಯ ತನ್ನತ ಕಾಣದಾತ ಕುರುಡ, ಏನ ಕೇಳಿದೊಡೇನಯ್ಯ ತನ್ನತ ಕೇಳದಾತ ಕುರುಡ. ಆಂತರ್ಯದಲ್ಲಿ ನಮ್ಗೆ ಕಿವಿಯಲ್ಲಿ ಹೇಳ್ತಿರ್ತದ, ಇದು ಸರಿಯಲ್ಲ, ಇದು ಸರಿಯಲ್ಲ, ಸರಿಯಲ್ಲ ಅಂತ ಹೇಳ್ತಿರ್ತದ. ಅದಕ್ಕೆ ನಾವು ಕಿವಿ ಕೊಡೋದಿಲ್ಲ. ಅಂತವ್ ಕಿವುಡ ಅಂತ. ಒಳಗಿನ ಕಣ್ಣು ಕಾಣದಂತ ಕುರುಡ, ಒಳಗಿನ ಕಿವಿ ಕೇಳದಂತ ಕಿವುಡ. ಏನ ಮಾತಾಡಿದೆಡನೆಯ ತನ್ನತ ಮಾತಾಡದತ್ತ ಮೂಕ. ನನ್ನ ಒಳಗಡೆ ಏನ್ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಮಾತನಾಡ್ಬೇಕು. ನಾವಿವತ್ತು ನಮ್ಮ ಒಳಗಡೆ ತುಮುಲಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಬರೇ ಹೊರಗಿನ ಬಗ್ಗೆನೇ ಮಾತಾಡಕತ್ತೀವಿ. ಶರಣರು ಆಗಿಲ್ಲ. ಅದಕ್ಕೆ ಹೇಳಿದ್ರು, ನಾನು ಆಗ್ಲೇ ಹೇಳ್ತಾ ಬಂದಲ್ಲ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಅಂತರಂಗ ಮತ್ತು ಬಹಿರಂಗ ಎರಡು ಕೂಡ್ಬೇಕು. ಅವಾಗ ಮಾತ್ರ ನಾವು ದೇವನಿಗೆ ಒಲಿಸಲಿಕ್ಕೆ ನಾವು ಯೋಗ್ಯರಾಗಲಿಕ್ಕೆ ಸಾಧ್ಯ ಆಗ್ತಾ. ಇಲ್ಲದಿದ್ರೆ ನಾವು ಯೋಗ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇನ್ನೊಂದು ಮಾತಿದೆ. ಎನ್ನ ಕಣ್ಣೊಳಗಣ ಕಟ್ಟಿಗೆ ಮುರಿಯುವವನಾರನ್ನು ಕಾಣೆ. ನಮ್ಗೆ ಅನೇಕ ಪ್ರಸಂಗಗಳು ಬರ್ತದೆ ಜೀವನದೊಳಗಡೆ. ನಮ್ಗೆ ಅದನ್ನ ಫೇಸ್ ಮಾಡಕ್ ಆಗೋದಿಲ್ಲ. ಏನ್ ಮಾಡ್ಬೇಕಪ್ಪ ಅಂತ ಒದ್ದಾಡ್ಬಿಡ್ತೀವಿ ನಾವು. ಇದು ಯಾರು ನನ್ನ ಸಹಾಯಕ್ಕೆ ಬರ್ತಾರನೋ, ಯಾರು ಆಜುಬಾಜುದಾರು ಬರ್ತಾರ ಸಹಾಯಕ್ಕ, ಅಥವಾ ದೇವರು ನನಗೆ ಬಂದು ನನ್ನ ಸಹಾಯವನ್ನ ಮಾಡ್ತಾನೇನೋ ಅಂತ ಆತಂಕದಲ್ಲಿ ನಾವು ಇರ್ತೀವಿ. ಈ ಆತಂಕದಲ್ಲಿ ನನಗೆ BP ಶುಗರ್ ಎರಡೂ ಬರ್ತಾವ. ಈ BP ಶುಗರ್ಗೆ ಮೂಲ ಕಾರಣ ಅಂದ್ರೆ ನಮ್ಮ ಮನಸ್ಸು ಸದೃಢವಾಗಿದ್ರೆ. ನಮ್ಮ ಡಾಕ್ಟರ್ದವ್ರು ಕೇಳ್ರ, ನಮ್ಮ ಹೊಣಕಲ್ ಅವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಒಬ್ಬ ಸಾಹಿತಿಗಳು ಕೂಡ. BP ಬರ್ಲಿಕ್ಕೆ ಮೂಲ ಕಾರಣ ಅಂದ್ರೆ ಮನಸ್ಸು. ಯಾರ ಮನಸ್ಸು ಪರಿಶುದ್ಧ ಆಗ್ತದ, ಯಾರ ಮನಸ್ಸು ಪ್ರಫುಲ್ಲಿತ ಇರ್ತದ, ಯಾರ ಮನಸ್ಸು ಸದಾ ಸಂತೋಷದಿಂದ ಇರ್ತದ, ಯಾರ ಮನಸ್ಸು ಎಲ್ಲರಿಗೂ ಒಳಿತನ್ನು ಬಯಸ್ತಾ ಇರ್ತದ, ಯಾರ ಮನಸ್ಸು ಯಾವುದೇ ಕಾರಣಕ್ಕೂ ಸಮಚಿತ್ತದಿಂದ ಇರ್ತದ, ಅವರಿಗೆ BP ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಸಮಚಿತ್ತತೆ ಹೋಗ್ತದ, ಆತಂಕಕ್ಕೆ ಒಳಗಾಗ್ತೀವಿ, ನೋವಿಗೆ ಗುರಿ ಆಗ್ತೀವಿ, ಅವ್ರಿಗೆ ಖಂಡಿತವಾಗಿಯೂ BP ಮತ್ತು ಶುಗರ್ ಎರಡೂ ಬರ್ತಾವ. ಇವು ಬರಬಾರ್ದಂದ್ರ ನಾವು ಸಮಚಿತ್ತದಿಂದ ಇರ್ಲಿಕ್ಕೆ ನಾವು ಕಲಿಬೇಕು. ಆಗ್ಲೇ ನಮ್ಮ ಅಕ್ಕಮಹಾದೇವಿ ಸಹೋದರ ಹೇಳಿದವರು, ಬಸವಣ್ಣವರು ಹೆಂಡತಿ ನೀಲಾಂಬಿಕೆ ಹೇಗಿದ್ಲಂದ್ರ, ಹಾದಾಡುವ ಹೊಸಿತಲಲ್ಲಿ ಹೊಯ್ದಾಡದ ದೀಪದು, ಹಾದಾಡುವ ಹೊಸಿತಲಲ್ಲಿ ಹೊಯ್ದಾಡದ ದೀಪವು, ಮಹಾಮನೆಯ ಮಹಾತಾಯಿ ಮಾಸದ ಮಡಿ ಆಸಲು, ಎಲ್ಲೆಲ್ಲಿಯ ಗಣ ತಿಂತಣಿ ತಣಿದು ಹಾಡಿ ಹರಸಲು ಅಂತ ಹೇಳಿದಲ್ಲ. ಹಾದಾಡ ವಸ್ತುದಾಗ ದೀಪ ಹಚ್ಚಿದ್ರಂತ. ಎಂತ ತಾಯಿ, ಯಾಕೆಂದ್ರೆ ಮಹಾಮನೆಯ ಮಹಾತಾಯಿ ವಸ್ತುದಾಗ ಮಂದಿ ತಿರುಗಾಡಿದ ಸಹಿತ ದೀಪ ಹಿಂಗ್ ಅಳಿಗಾಡ್ತಿಲ್ಲ. ಅಷ್ಟು ಸಮಚಿತ್ತತೆಯಿಂದ ಬಸವಣ್ಣವರನ್ನ ಕಾಪಾಡಿದಕ್ಕಿ, ಮಹಾಮನೆಗೆ ಹೆಸರನ್ನ ತಂದಾಕಿ. ಬಸವಣ್ಣವರು ಆ ಕ್ರಾಂತಿಕಾರಿಗಳಾಗಲಿಕ್ಕೆ ಮೂಲ ಕಾರಣ ನೀಲಾಂಬಿಕೆ ಅನ್ನೋದನ್ನು ನಾವು ಯಾರು ಮರಿಬಾರದು. ಆಮೇಲೆ ಎನ್ನ ಕಾಲೊಳಗಡ ಮುಳ್ಳ ತೆಗೆಯುವನಾರನ್ನು ಕಾಣೆ. ಕಾಲ ಒಂದು ಮುಳ್ಳು ನಟ್ಟದು, ಆ ಮುಳ್ಳು ಯಾರು ತೆಗಿಬೇಕ್ರಿ? ನಮ್ಮ ಕಾಲಾಗ ಮುಳ್ಳು ಮುರಿದ ಮುಳ್ಳು ಯಾರನ್ನ ತೆಗಿತಾರ? ನಮ್ಮ ಮುಳ್ಳು ನಾವೇ ತೆಕ್ಕಬೇಕು. ಎನ್ನ ಅಂಗದಲ್ಲಿರುವ ಅಹಂಕಾರವ ನಾನೇ ಸುಡಬೇಕು. ಯಾವ್ದಾವ್ದೋ ರೀತಿ ಒಳಗಡೆ ನನ್ನೊಳಗೆ ಅಹಂಕಾರ ಬಂದದು. ನಾಗಲ್ಲಿ ಹೇಳಿದ್ನಲ್ಲ, ನಾವು ಶಾಣೆ ಇದ್ದೀವಿ, ನಾವು ಪಂಡಿತ್ ಇದ್ದೀನಿ, ನಾ ಜಾಣ ಇದ್ದೀನಿ, ನಾ ಶ್ರೀಮಂತ ಇದ್ದೀನಿ, ಅಥವಾ ನಾನು ಹೆಸರುವಾಸಿ ಇದ್ದೀನಿ, ದೊಡ್ಡ ರಾಜಕಾರಣಿ ಇದ್ದೀನಿ, ಏನೇನೋ ಇರೋದು ನೋಡ್ರಿ ಇವೆಲ್ಲ. ಈ ಅಹಂಕಾರವಲ್ಲ, ಈ ಅಹಂಕಾರಕ್ಕೆ ಮದ್ದು ಹೊರಗಡೆ ಇಲ್ಲ, ನನ್ನ ಒಳಗಡೆ ಇದೆ. ಅಹಂಕಾರವನ್ನು ಕೂಡ ನಾನೇ ಸುಡಬೇಕು. ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕೆಡಿಸಬೇಕು. ಏನೇನೋ ಮಾಯಾ ಪ್ರಪಂಚ ಇದೆ ನೋಡಿ ನಮ್ಗ. ಈ ದೇವರಿಗೆ ಹೋದ್ರೆ ಹಂಗಾಗ್ತದ, ಆ ದೇವರಿಗೆ ಹೋದ್ರೆ ಹಿಂಗಾಗ್ತದ, ಈ ದೇವರಿಗೆ ಮುಡಿಪು ಕಟ್ಟರೆ ಹಿಂಗಾಗ್ತದ, ಆ ದೇವರಿಗೆ ನನ್ನ ಪಾದಯಾತ್ರೆ ಹೋಗ್ಬೇಕು, ಈ ದೇವರಿಗೆ ನಾನು ಕೂದಲನ್ನ ಕೊಡ್ಬೇಕು,
ಒಂದು ಸಂಗತಿಯನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ನಾನು ನಿಮಗೆ. ಅಯ್ಯಪ್ಪ ಸ್ವಾಮಿ ಹೆಸರೆಲ್ಲ ಕೇಳಿದಿರಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಹಳ ಜನ ಕರಿಬೆಟ್ಟು ಹಾಕೊಂಡು ಹೋಗ್ತಾರೆ. ಕರಿಬೆಟ್ಟು ಹಾಕೊಂಡು ಹೋಗ್ತಕ್ಕಂಥ ಈ ಜನಗಳು ಅವ್ರ ಮನೆಗೆ ಉಣೋದಿಲ್ಲ, ಅವ್ರ ಮನೆಗೆ ಸ್ನಾನ ಕೂಡ ಮಾಡಲ್ಲ. ಅವ್ರೆಲ್ಲೋ ಹೊರಗಡೆ ಹೋಗಿ ಸ್ನಾನ ಮಾಡ್ತಾ ಅಲ್ಲೇ ಇರ್ತಾ ಬಟ್ಟೆಗಳನ್ನು ಇಟ್ಕೊಂಡು ಒಮ್ಮೆ ಕೊನೆಯ ಕೊನೆಯ ದಿನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರ್ತಾರೆ. ಇದರ ಮೂಲ ಉದ್ದೇಶ ಅಂದ್ರೆ ಹೆಣ್ಮಕ್ಳ ನೆರಳು ಅವರಿಗೆ ಬೀಳಬಾರ್ದು, ಹೆಣ್ಮಕ್ಳ ಕೈ ಅಡಿಗೆ ಅವ್ರು ಉಣಬಾರ್ದು. ನನ್ನೊಂದು ಸಣ್ಣ ಪ್ರಶ್ನೆ ಇದೆ, ಅವರು ತಾಯಿ ಇಲ್ಲದ ಹುಟ್ಲಿಕ್ಕೆ ಸಾಧ್ಯನೋ? ಹೆಣ್ಣು ಕನಿಷ್ಠನೋ? ಯಾರು ಹೇಳಿದ್ರಿ? ಇದು ಹೇಳಿದವ್ರು ಯಾರು? ಇದನ್ನ ನಾವು ತಿಳಿಸ್ಬೇಕಲ್ಲ. ಆಮೇಲೆ ಹೋಗಿ ಬರ್ತಾರ ಅಯ್ಯಪ್ಪ ಸ್ವಾಮಿಗೆ ಎಷ್ಟೋ ಮಂದಿ ಹೋಗಿ ಬರೋ ಮುಂದೆ ನೋಡ್ಬೇಕು ಎಷ್ಟು ಆಕ್ಸಿಡೆಂಟ್ ಆಗಿರ್ತಾವ. ಕುಡಿಯೋದು ತಿಂಬೋದು ಎಲ್ಲ ಬಿಟ್ಟಿರ್ತಾರ. ಒಂದ್ ತಿಂಗಳಗಟ್ಲೆ ತರಟಿಗೆ ತಿಂಗಳು 2 ತಿಂಗಳು ಬಿಟ್ಟು ಎಲ್ಲೊಟ್ಟು ತೀರ್ಸ್ಕೊಂಡ್ಬಿಡ್ತಾರೆ ನೋಡ್ತಿರ್ಲಿ. ಮತ್ತೆ ಅಲ್ಲಿ ಒಬ್ರು ಪಂಪಾ ಸರೋವರ ಅಂತದ ಹೊಂಕಲ್ ಸಾಬ್ರೆ, ಪಂಪಾ ಸರೋವರ ಅಂತ ಅಲ್ಲದ. ಆ ಪಂಪಾ ಸರೋವರಕ್ಕೆ ನಾನು ಹೋಗಿನಿ, ನಾನು ಬಟ್ಟೆ ಹಾಕೊಂಡು ಹೋಗಿಲ್ಲ, ನಾ ಏನ್ ನಂಬಿಕೆಯಿಂದ ಹೋಗಿಲ್ಲ, ನೋಡ್ಲಿಕ್ಕೆ ಹೋಗಿ ನಾನು. ನೀವು ನೋಡ್ಲಿಕ್ಕೆ ಹೋಗ್ರಿ, ಯಾರು ಬೇಡ ಅಂತಾರ? ನಿಮ್ಗೆ ಹೋದ್ರೆ ಕರ್ಕಲ್ಲ ಮತ್ತೆ ಬೇರೆ. ಅಲ್ಲಿ ಹೋಗಿನಲ್ಲ, ಹೋಗಿ ಹಿಂಗ್ ಬಂದು ಪಂಪಾ ಸರೋವರದ ಒಳ ಮುಳುಗಿ ಹಿಂಗ್ ಮ್ಯಾಗ ಎದ್ದು ಬಿಟ್ರೈತು, ನಿಮ್ಗೆ ತಲಿಮೇಲತ್ತಾವ, ಅಕ್ಷರಶಃ ತಲಿಮೇಲತ್ತಾವ. ಈಗ ಹೆಂಗಾದ ಗೊತ್ತಿಲ್ಲ, ನಾ ಹೋಗಿದ್ದು ಒಂದು 5-6 ವರ್ಷ ಹಿಂದ್ಗಡೆ ಹೋಗಿದ್ದೆ. ತಲಿಮೇಲೆ ನೀವು ಏಕಿಮ ಸಹಿತ ಮಾಡಕ್ಕಾಗಲ್ಲ, ನಿಮ್ ಮೈ ಜುಮ್ ಅಂತದ. ಎಲ್ಲಿ ಬೇಕಿಲ್ಲ ನರಕ ಸದೃಶ್ಯ ದೃಶ್ಯ ಅಂತಲ್ಲಿ ನೀವು ಯಾಕೆ ಹೋಗ್ಬೇಕು? ಆಮೇಲೆ ಜ್ಯೋತಿ ಕಾಣ್ತಂತ ಹೇಳ್ತಾರಲ್ಲ, ಅದು ಜ್ಯೋತಿ ಸುಳ್ಳಂತ. ಅದು ಅಲ್ಲಿ ಸರ್ಕಾರ, ಕೇರಳ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಬರ್ಕೊಟ್ಟದ ಏನಂತ, ಅದು ಯಾವ ಜ್ಯೋತಿ ಗೀತಿ ಏನು ಬರೋದಿಲ್ಲ, ನಾವು ರಿಫ್ಲೆಕ್ಟ್ ಮಾಡ್ತೀವಿ. ಅಲ್ಲಿ ಒಂದು ಪೊನ್ನಾಂಬುಲ ಮೇಡ ಅಂತ ಬೆಟ್ಟ ಅದ, ಅಲ್ಲಿ ಕೇರಳದಾಗ ಪೊನ್ನಾಂಬುಲ ಮೇಡ ಅಂತ ಬೆಟ್ಟ. ಅಲ್ಲೇ ಆ ಬೆಟ್ಟದ ಪಕ್ಕದಲ್ಲಿದೆ. ಅಲ್ಲಿ ಬುಡಕಟ್ಟು ಜನಾಂಗದವರು ಇದ್ದಾರೆ. ಆ ಬುಡಕಟ್ಟು ಜನಾಂಗದವರು ಸಮಯಕ್ಕೆ ಸರಿಯಾಗಿ ಅಲ್ಲಿ ಬೆಂಕಿಯನ್ನು ಹೊತ್ತಿಸ್ತಾರ. ಅಲ್ಲಿ ಕಾಣ್ತದ ಜ್ಯೋತಿ. ಅದು ನಮಗೇನಂತದ, ಅಯ್ಯಪ್ಪ ಸ್ವಾಮಿ ಕಂಡ ಅಯ್ಯಪ್ಪ ಸ್ವಾಮಿ. ನನ್ನೊಂದು ಪ್ರಶ್ನೆ, ಅಯ್ಯಪ್ಪ ಸ್ವಾಮಿ ಅದೇ ಬೆಟ್ಟದಾಗ ಯಾಕೆ ಕಾಣಬೇಕಪ್ಪ? ನಮ್ ಶಾಪುರ ಬೆಟ್ಟದಾಗ ಯಾಕೆ ಕಾಣೋದಲ್ಲ? ಹೆಂಗ ನಮ್ ಸಿದ್ಧಲಿಂಗೇಶ್ವರ ಇದ್ದು ಹೋದ ಬೆಟ್ಟ ಅದ, ಚರಬಸವೇಶ್ವರ ಬೆಟ್ಟ ಅದ, ನಮ್ಮದು ನಾಡು ಶರಣರ ನಾಡು ಅದ. ಕಲಬುರಗಿ ಶರಣಬಸಪ್ಪನ ಗುಡಿ ಮೇಲೆ ಯಾಕೆ ಕಾಣಲ್ಲಪ್ಪ ಅದ? ಇದು ಕೇಳಿದ್ರೆ ವಿಚಾರಗಳು ಬಿದ್ದು ಅವರು ಸುಳ್ಳು ಬಿದ್ದು ಹೋಗ್ತದ. ಆದ್ರೆ ಮಂದಿಗೆ ಗೊತ್ತಿಲ್ಲ, ಜನರಿಗೆ ದಿಶಾಭೂಲ್ ಮಾಡಕತ್ತಾರ. ಸರ್ಕಾರಕ್ಕ ಇದರಿಂದ ಕೋಟ್ಯಂತರ ರೂಪಾಯಿ ಲಾಭ. ನಾವು ಮೂರ್ಖರಾಗೋದ್ರಿಂದ ಅವ್ರಿಗೆ ಲಾಭ ಅದ. ನಮಗ್ ಸದಾ ಹಿಂಗೆ ಗುಡಿ ಸುತ್ತಬೇಕು, ಚರ್ಚ್ ಸುತ್ತಬೇಕು, ಮಸೀದಿ ಸುತ್ತಬೇಕು, ಮಸೀದಿಯಾಗ ಚರ್ಚ್ನಾಗ ಸಾಯ್ಬೇಕಂತ ಅವ್ರ ಉದ್ದೇಶ ಅದ. ಆ ಕಾರಣಕ್ಕಾಗಿ ನಮ್ಮ ಗುಡಿ, ಚರ್ಚು, ಮಸೀದಿಗಳನ್ನ ಸೃಷ್ಟಿ ಮಾಡ್ತಾನೆ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದೇ ಒಂದು ಕೇಳ್ತೀನಿ, ನಮ್ಗೆ ರಾಮನ ಗುಡಿ ಬೇಡಪ್ಪ, ರೈಮನ ಗುಡಿನೂ ಬೇಡ, ಕ್ರಿಸ್ತನ ಗುಡಿನೂ ಬೇಡ. ನಮ್ಮ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕ ರೀತಿಯ ನೌಕರಿಗಳನ್ನು ಕೊಡಪ್ಪ ಸಾಕು. ನಾವೇ ಒಂದೊಂದು ಗುಡಿ ಕಟ್ತೀವಪ್ಪ, ಆಮೇಲೆ ನಾವೇ ಒಂದೊಂದು ಚರ್ಚ್ ಕಟ್ತೀವಿ, ನಾವೇ ಒಂದೊಂದು ಮಸೀದಿ ಕಟ್ತೀವಿ, ನೀವು ಕಟ್ಸೋ ಅವಶ್ಯಕತೆ ಇಲ್ಲ ಅಂತ ಕೇಳಕ್ ಶುರು ಮಾಡಮ್ ನಾವು. ಆದ್ರೆ ಅವ್ರಿಗೆ ಗೊತ್ತದ, ಈ ಜನಗಳನ್ನ ಎಂಗೇಜ್ ಮಾಡಿ ಇಡ್ಬೇಕು. ಅವ್ರಿಗೆ ಎಂಗೇಜ್ ಇದ್ರಂದ್ರೆ ನಮ್ಮ ಕಡೆ ಅಣಿಕೆ ಹಾಕಲ್ಲ. ಅವ್ರಿಗೆ ಗುಡೆ ಗಂಟೆ ಬರ್ಸಿ ಅಂತ ಕುಂದ್ರು ಹಿಂಗೆ ಸದಾ ಗಂಟೆ ಬಾರಿಸೋದು, ಲೋಗೋನ್ ಹಾಕೋದು, ಸುತ್ತರಿಯೋದು ಇದೇ ಕೆಲಸಕ್ಕೆ ಹಚ್ಬೇಕಂತ ಅನ್ನೋ ಕಾರಣಕ್ಕಾಗಿ ಅವ್ರು ಆ ತರ ಗಿಮಿಕ್ಗಳನ್ನ ಮಾಡ್ತಾ ಇದ್ದಾರೆ. ಗಿಮಿಕ್ಗಳ ಬಗ್ಗೆ ನಾವು ಲಕ್ಷ್ಯ ಕೊಡ್ಬೇಕು. ಹಂಗಂದ್ರೆ ಮಾತ್ರಕ್ಕೆ ನಾನು ಯಾವ ದೇವಸ್ಥಾನದ ವಿರೋಧಿ ಅಲ್ಲ, ಮಸೀದಿಗಳ ವಿರೋಧಿ ಅಲ್ಲ, ಚರ್ಚಿನ ವಿರೋಧಿ ಅಲ್ಲ. ನೋಡ್ಲಿಕ್ಕೆ ಯಾವ ಊರಿಗಾದ್ರೂ ಹೋಗ್ರಿ, ಯಾವ ದೇಶಕ್ಕಾದ್ರೂ ಹೋಗ್ರಿ, ಎಷ್ಟು ಸುಂದರ ಅದ ನೋಡ್ರಿ ಒಂದೊಂದು ಪ್ರಕೃತಿ. ನಾವು ಇಲ್ಲೇ ಬಿದ್ದು ಕಳಿತೀವಿ. ನಾವು ಬೇರೆ ಬೇರೆ ದೇಶಗಳು ಎಷ್ಟು ಸುಂದರವಾದ ದೇಶಗಳದಾವ, ಬೇರೆ ಬೇರೆ ಭಾಷೆಯನ್ನು ಮಾತನಾಡೋದರ. ಕೆಲವು ಊರುಗಳಲ್ಲಿ, ಕೆಲವು ದೇಶಗಳಲ್ಲಿ ದೇವರೇ ಇಲ್ಲ, ಅಲ್ಲಿ ಗುಡಿಗಳೇ ಇಲ್ಲ, ಮಸೀದಿಗಳೇ ಇಲ್ಲ, ಚರ್ಚ್ಗಳೇ ಇಲ್ಲ, ಪ್ರಕೃತಿ ಇದೆ. ಅಂತ ದೇವಸ್ಥಾನ ಇರುವಂತ ದೇಗುಲಗಳಿಗೆ, ಅಂತ ದೇಶಗಳಿಗೆ ನಾವು ಹೋಗ್ಬೇಕಾಗಿದೆ. ಅಲ್ಲಿ ಮತ್ತೊಂದು ಹೇಳ್ತಾರ, ಎನ್ನ ಆದ್ಯರ ವೈದ್ಯರ ವಚನಗಳಿಂದ ಅರಿದೇವಂಬರು ಅರಿಯಲಾರ ನೋಡ. ಇವರ ಇತ್ತ ವಚನಕರ್ತ ಹೇಳ್ತಾಳೆ ಇಲ್ಲಿ, ಯಾವುದನ್ನ ವಚನಗಳ ಮೂಲಕ, ತಿಳುವಳಿಕೆ ಮೂಲಕ ನನಗೆ ಪ್ರಜ್ಞೆ ಬರ್ಬೋದು ಅಂತ ತಿಳ್ಕೊಂಡ್ರೆ ಅದು ಕೂಡ ಸುಳ್ಳಂತ. ಹೆಂಗ್ ಸುಳ್ಳಾಕಂದ್ರೆ ನನಗೆ ಅನುಭವಕ್ಕೆ ಬರಬೇಕು, ಇದು ಸತ್ಯ, ಇದು ಸುಳ್ಳು ಅಂತ ನನಗೆ ಯಾವಾಗ ಅನುಭವಕ್ಕೆ ಬರ್ತದ ಅವತ್ತ ಅನಾವರಣ ಆಗ್ತದ. ಏನ್ ಅನಾವರಣ ಆಗ್ತದ? ಸುಳ್ಳಿನ ಅನಾವರಣ ಆಗ್ತದ. ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ. ಜ್ಞಾನ ಬಂತು, ಅಜ್ಞಾನ ಹೋಯ್ತು. ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ. ಜ್ಯೋತಿಯ ಬಲದಿಂದ ಸಂಬಂಧದ ಕೆಡ ನೋಡ. ಜ್ಯೋತಿ ಬಂತು, ಅರಿವು ನನ್ನೊಳಗಡೆ ಬಂತು, ತಿಳುವಳಿಕೆ ನನ್ನೊಳಗೆ ಬಂತು, ಆಟೋಮೆಟಿಕ್ಲಿ ಜ್ಯೋತಿಯ ಬಲ ಸಂಬಂಧ ಹತ್ರ ಹೋಗ್ಬಿಡ್ತು. ಅದ್ರಂಗ ಜ್ಞಾನದ ಬಲದಿಂದ ಅಜ್ಞಾನದ ಕೆಡು, ಜ್ಯೋತಿಯ ಬಲದಿಂದ ಸಂಬಂಧದ ಕೆಡು, ಸತ್ಯದ ಬಲದಿಂದ ಅಸತ್ಯದ ಕೆಡ ನೋಡಂತ ನಾವೆಲ್ಲರೂ ಸತ್ಯದಡಿಗೆ ಮಾರ್ಗದರ್ಶನ ಮಾಡ್ಬೇಕಾಗ್ಯದ. ಯಾರು ನಮಗ ದಾರಿ ತೋರ್ಸರಿಲ್ಲ. ನಾವು ದಾರಿ ತೋರಿಸ್ತಾರ. ಗುಲ್ಬರ್ಗ್ ಹೋಗೋಕೆ ದಾರಿ ಅಂತ ಹೇಳ್ತಾರೆ. ಇಲ್ಲಿಂದ 80 ಕಿಲೋಮೀಟರ್ ಅದ. ಹಿಂಗ್ಲೆ ಭೀಮರಾಗುಡಿ ಮೂಲಕ
ಉಲ್ಕಲ್ ಮೂಲಕ ಜವರಿಗೆ ಮೂಲಕ ನೀವು ಗುಲ್ಬರ್ಗ ಹೋಗ್ಬೇಕಂತ ಹೇಳ್ತಾರ. ದಾರಿ ತೋರಿಸ್ತಾರ. ನಡಿಬೇಕಾದ್ರೆ ಯಾರು? ನಾವೇ. ಹೋಗ್ಬೇಕಾದ್ರೆ ಯಾರು? ನಾವೇ. ಆದ್ರೆ ನಾವೇನ್ ತಿಳ್ಕೊಂಡ್ ಅಂದ್ರೆ ಗುಲ್ಬರ್ಗ ಹೋಗಕ್ ಯಾರು ದಾರಿ ತೋರಿಸ್ಯಾರ ಅವನೇ ಹೊತ್ಕೊಂಡು ಹೋಗೋದು ನಾವು ತಿಳ್ಕೊಂಡಿವಿ. ಯಾರು ನಮಗೆ ಹೊತ್ಕೊಂಡು ಹೋಗೋದಿಲ್ಲ, ಅವ್ರು ಯಾರು ಕರ್ಕೊಂಡು ಹೋಗೋದಿಲ್ಲ, ಅವ್ರಿಗೇನು ಹರಕತ್ತಾಗಿಲ್ಲ. ಹಂಗಾಗಿ ನಮ್ಮ ಬದುಕನ್ನ ನಾವೇ ಕಟ್ಟಿಕೊಳ್ಬೇಕು. ನಮ್ಮ ಬದುಕಿನ ರೂವಾರಿಗಳು ನಾವೇ ಆಗ್ಬೇಕು. ನಮ್ಮ ವ್ಯಕ್ತಿತ್ವವನ್ನ ನಾವೇ ರೂಢಿಸಿಕೊಳ್ಬೇಕು. ಎಲ್ಲರಿಗೂ ಸಾಧ್ಯ ಅಂದ್ರೆ ಓದುವ ಮೂಲಕ. ನೋಡ್ರಿ ನಾವು ಒತ್ತಿ ಹೇಳ್ತೀನಿ ನಿಮಗೆ, ಆಶೀರ್ವಾದದಿಂದ ಆಗೋದಿಲ್ಲ, ಮಂತ್ರದಿಂದ ಆಗೋದಿಲ್ಲ, ತಂತ್ರದಿಂದ ಆಗೋದಿಲ್ಲ. ನೀವು ನೋಡ್ರಿಲ್ಲ, ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡಕತ್ತೈತಿ. ಇಲ್ಲಿ ಒಬ್ಬ ಮುತ್ಯ ಅದ್ರ ಹಿಂದ ಮುಂದೆ ಓಡಾಡ್ತಿದ್ರು. ಅದ್ರ ಮೇಲೆ ಕೇಸ್ ಆಗ್ಯದ, ಸೋಮೋಟೋ ಕೇಸ್ ಆಗ್ಯದ. ಅವ್ರು SP ಅವ್ರಿಗೆ ಒಂದು ಲೆಟರ್ ಬರ್ದಾರ, ಆ ಸ್ವಾಮಿನ ಅರೆಸ್ಟ್ ಮಾಡ್ರಿ ಅಂತ. ಅದ್ರ ರಿಪೋರ್ಟ್ ಏನ್ ಕೊಡ್ತಾರ ಆಮೇಲೆ ಗೊತ್ತಿಲ್ಲ. ಆದ್ರೆ ಅವ್ರ ಮೇಲೆ ಕೇಸ್ ಆದದ್ದು ಮಾತ್ರ ಖಚಿತ ಇದೆ. ಅವರು SP ಅವ್ರು ಏನ್ ಉತ್ತರ ಕೊಡ್ತಾರೋ, DC ಅವ್ರು ಏನ್ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಅಂಥವ್ರು ನಾವು ಸ್ವಾಮಿಗಳನ್ನ ತಿಳ್ಕೊಂಡಿವಿ, ಅವ್ರಿಂದ ಬೆನ್ನು ಬಿದ್ದೀವಿ. ಅವ್ರು ನಮ್ಮ ಮಂದಿ ಅಂತ ನಾವು ಹೆಮ್ಮೆಯಿಂದ ಇಟ್ಕೊಂಡು ಇದನ್ನ ಬಿಡ್ಬೇಕು. ನಾವೆಲ್ಲರೂ ಆ ಒಳಗಡೆ ಇರ್ತಕ್ಕಂಥ ಸೀಜ್ ನೋಡ್ಬೇಕು. ಆ ಮನುಷ್ಯ ಒಳ್ಳೆ ಇದ್ದು ಅದಕ್ಕೆ ಬೆಲೆ ಕೊಡೋಣ. ಈಗ ನಮ್ಮ ಸಿದ್ಧಲಿಂಗೇಶ್ವರ ಬೆಟ್ಟ ಸ್ವಾಮಿಗಳಿದ್ರು, ಹಿರಿಯ ಸ್ವಾಮಿಗಳಿದ್ರು. ಅದ್ ನೋಡವ್ರ ಅವ್ರು ಎಲ್ಲೇನು ಹೋಗ್ತಿದ್ರ, ಎಲ್ಲಿಯಾದ್ರೂ ಬರ್ತಿದ್ರ, ಏನು ಭಿಕ್ಷೆ ಕೇಳ್ತಿದ್ರ, ನಿಮ್ ಮನೆಗೆ ಬಂದಕ್ಕೆ ಸುಲಿಗೆ ಮಾಡ್ತಿದ್ರ? ಇಲ್ಲ ನಮ್ಮ ಚರ್ವಶ್ರೀ ತಾತನ ಬಸಯಪ್ಪರ ಅವ್ರು ನಿಂಗೇನ ಮೋಸ ಮಾಡಕತ್ತಾರ. ಯಾರು ಗಿಮಿಕ್ ಮಾಡ್ತಾರ, ಹಿಂಗ್ ಕಾಲರ್ ಹಿಂಗ್ ಎಗರ್ಸಿ ಅಂದಂಗ್ ತಿರುಗಿಡಾರ, ಪಂಕಕ್ಕೇನ ಬಟ್ಟಿ ಗಿಟ್ಟಿ ಕಟ್ಕೊಂಡಾರ, ಓಡಾಡ್ದ ಮಾಡ್ತಾರ, ಆ ಕಡೆ ಓಡೋದು ಈ ಕಡೆ ಮಾಡ್ತಾರ, ಮಾಡೋದಿಲ್ಲ. ಆದ್ರೆ ನಮ್ಮ ಜನಗಳು ಈ ಗಿಮಿಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಹಿಂದ್ ಬಿದ್ದಾರ. ಮೋಸ ಹೋಗ್ತೀರಿ ನೀವು. ನಿಮಗೆ ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಇತ್ತೀಚೆಗೆ ನೀವು ತಾಯಂದಿರುವ ನೋಡ್ರಿ, ಇಲ್ಲ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದ ನಿಮ್ಮ ಮಕ್ಕಳಿಗೆ ಕೇಳ್ರಿ, ನಿಮ್ಮ ಮನೆಯವ್ರಿಗೆ ಕೇಳ್ರಿ. ಎಫ್ಸ್ಟೀನ್ ಫೈಲ್ ಅಂತ ತುಂಬಾ ಕ್ರೂರವಾದದ್ದು ಎಫ್ಸ್ಟೀನ್ ಫೈಲ್ ಅಂತ ಒಂದು ದಾಖಲೆ ಇದೆ. ಆ ವ್ಯಕ್ತಿ ಸತ್ತೋಗನ ಒಂದು ನಡುಗಡ್ಡೆ, ಜಗತ್ತಿನ ಒಂದು ನಡುಗಡ್ಡೆಯನ್ನ ಖರೀದಿ ಮಾಡಿ ಐಷಾರಾಮಿ ಬಂಗ್ಲೆಯನ್ನ ಕಟ್ಟಿ ಎಲ್ಲ ಐಷಾರಾಮಿ ವಸ್ತುಗಳನ್ನ ಇಟ್ಟು ಸಣ್ಣ ಮಕ್ಕಳು, ಇನ್ನು ಮೈನರಿಯಾದ ಮಕ್ಕಳು, ಸಣ್ಣ ಮಕ್ಕಳು ಅಂದ್ರೆ 8 ವರ್ಷ 9 ವರ್ಷದ ಮಕ್ಕಳನ್ನ ಕರ್ಕೊಂಡೋಗಿ ಅವರನ್ನು ಅನುಭವಿಸಿ ಅವರ ಉಲ್ಟಾ ಕಾಲ್ ಮಾಡಿ ಅವ್ರಿಗೆ ಬಡಿಗಳಿಂದ ಒಡೆದು ಅಳುತ್ತಾವ, ಚೀರ್ತಾವಲ್ಲ, ಅವ್ರ ನೆತ್ತೈಲಿಂದ ಯಾವುದೋ ಒಂದು ಉತ್ಪತ್ತಿ ಆಗ್ತಂತ ಆ ರಕ್ತನ ಕುಡಿತಾರೆ ಜೀವಂತವಾಗಿ. ಆ ರಕ್ತ ಕುಡಿದು ಅಷ್ಟೇ ಅಲ್ಲ, ಆ ಮಕ್ಕಳು ಹಂಗೆ ತಂದೂರಿ ಸುಟ್ಟು ಮಾಂಸ ತಿಂದಾರ. ಅದಾರ ನಮ್ಮ ದೇಶದವರಾಗ, ನಮ್ಮ ದೇಶದ ಬಹಳ ಪ್ರಮುಖ ಹುದ್ದೆಯಲ್ಲಿದ್ದಾರ. ಬೇರೆ ದೇಶದಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳದಾರ, ಪ್ರಧಾನಮಂತ್ರಿಗಳದಾರ, ದೊಡ್ಡ ಅಧಿಕಾರಿಗಳದಾರ, ಸೈಂಟಿಸ್ಟ್ಗಳದಾರ. ಅದಕ್ಕೆ ನಾನು ನಿಮ್ಮಲ್ಲಿ ಕೈ ಮುಗಿದು ಅಂತ ಕೇಳ್ತಂದ್ರೆ, ನಿಮ್ಮ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ಅಪರಿಚಿತರ ಕೈಯಲ್ಲಿ ಕೊಡಬೇಡಿ. ಸೂಕ್ಷ್ಮವಾಗಿ ಅವನ್ನ ಗಮನಿಸ್ತಿರ್ರಿ. ಅವ್ರಿಗೆ ಜೊತೆ ನಿಮ್ ಜೊತೆ ಪ್ರೀತಿ ಮಾಡ್ತಾ ಅಂತ ಅನಿಸ್ತದ. ಯಾವ ಕೆಡುತ್ತಾರೋ ಗೊತ್ತಿಲ್ಲ. ಹಿಂಗಾಗಿ ದಿಲ್ಲಿ, ಮುಂಬೈ, ಪುನಾದಂತ ಊರುಗಳಲ್ಲಿ ಸಣ್ಣ ಮಕ್ಕಳು ಕಾಣೆ ಆಗ್ತಿರ್ತಾರೆ. ಅವು ಒಯ್ದು ಅಂತಲ್ಲಿಗೆ ಇಡ್ತಕ್ಕಂಥ ದುಷ್ಟ ಒಂದು ಮನುಷ್ಯರಲ್ಲ. ನಾವು ದನ ತಿನ್ನೋರನ್ನ ಕನಿಷ್ಠ ಅಂತೀವಿಲ್ರಿ, ಮನುಷ್ಯರ ತಿನ್ನೋರು ಹುಟ್ಟಾರ. ಈಗ ಮನುಷ್ಯರ ತಿನ್ನೋರು ನಮ್ಮ ನಡುವೆ ಅದಾರ. ಹಾಗಾಗಿ ನಾವು ಸದಾ ಜಾಗೃತಿಯಿಂದ ಇರ್ಬೇಕಾಗ್ಯದ, ಸದಾ ನಾವು ಅರಿವನ್ನ ತಂದುಕೊಳ್ಬೇಕಾಗಿದೆ.